ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಡೇ 6 ಮಿನಿ ಲಾಗ್. ಸೊ ಗಾಯ್ಸ್, ನನಗೆ ಇವತ್ತು ಹುಷಾರಿಲ್ಲದೆ ಇರೋ ಕಾರಣ ನಾನು ಇವತ್ತು ವರ್ಕಿಗೆ ಹೋಗಿರಲಿಲ್ಲ. ಸೊ ರೆಸ್ಟ್ ಮಾಡಿ ಮಲ್ಕೊಂಡು ಎದ್ದೇಳೋ ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗೋಗಿತ್ತು. ಸಂಜೆ 6 ಗಂಟೆ ಆಗಿರೋ ಟೈಮ್ ನೋಡ್ಬಿಟ್ಟು ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಕು ಅಂತ ಹೇಳಿ ಈ ರೀತಿ ರೆಡಿ ಆಗಿಬಿಟ್ಟು ನಾನು ಡ್ಯಾನ್ಸ್ ಕ್ಲಾಸ್ ಕಡೆಗೆ ಹೊರಟ್ರೆ ನೋಡಿದ್ರೆ ಸಂಜೆ ಇಷ್ಟೊಂದು ಕತ್ಲೆ ಆಗೋಗಿತ್ತು. ಅದಾದ್ಮೇಲೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ನನ್ನ ಬೈಕ್ ಎತ್ಕೊಂಡು ನಾನು ಹೊರಟಿದ್ದೆ ಡ್ಯಾನ್ಸ್ ಕ್ಲಾಸ್ ಕಡೆಗೆ. ಹಾಗೆ ಬೈಕಲ್ಲಿ ಹೋಗ್ತಾ ನನಗೆ ಒಂದು ಥಾಟ್ ಬಂತು. ಏನಂದರೆ, ನಿತ್ಯ ನೋಡೋ ಜಾಗಗಳು ಯಾವಾಗಲೂ ಸುಂದರವಾಗಿಯೇ ಇರುತ್ತೆ, ಆದರೆ ಹೊಸ ಜಾಗಗಳು ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ, ನಮ್ಮನ್ನ ಬದಲಾಯಿಸ್ತಾ ಹೋಗುತ್ತೆ. ಯಾಕೆ ಈ ಥಾಟ್ ಬಂತು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದಾದಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಬಂದು ನಾನು ನಮ್ಮ ಸರ್ಗೆ ಹಾಯ್ ಹೇಳಿದೆ. ಹಾಯ್ ಹೇಳಿ ಆಮೇಲೆ ನನ್ನ ಪರ್ಸನಲ್ ಸೆಷನ್ ಸ್ಟಾರ್ಟ್ ಆಯಿತು. ಕೆಲವೊಂದೊಂದು ಸ್ಟೆಪ್ಸ್ನ ಕಲಿತೆ. ಆಮೇಲೆ ನಮ್ಮ ಸರ್ ನನಗೆ ಕೆಲವೊಂದೊಂದು ಥಿಯರಿ ಕೂಡ ಹೇಳ್ಕೊಡ್ತಾ ಇದ್ರು. ಆ ಥಿಯರಿ ಕ್ಲಾಸ್ ಆದಮೇಲೆ ನಮ್ಮ ಸರ್ ನನಗೆ ಕೆಲವೊಂದೊಂದು ಪಾಪಿಂಗ್ ಬೇಸಿಕ್ ಸ್ಟೆಪ್ಸ್ ಯಾವ ರೀತಿ ಇರುತ್ತೆ, ಪಾಪಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಹೇಳ್ಕೊಡ್ತಾ ಇದ್ರು. ಅದನ್ನು ನಾನು ಕ್ಲೀನಾಗಿ ಫಾಲೋ ಮಾಡಿ ಅದನ್ನು ಕಲಿಯೋ ಪ್ರೊಸೆಸ್ನಲ್ಲಿದ್ದೀನಿ. ಸೊ ಪಾಪಿಂಗ್ ಯಾವ ರೀತಿ ಮಾಡಬೇಕು, ಏನಿದೆ, ಏನು ಟ್ರಿಕ್ಸು ಅನ್ನೋದು ಕೂಡ ಎಲ್ಲದನ್ನು ಕೂಡ ನಮ್ಮ ಸರ್ ಕ್ಲೀನಾಗಿ ಹೇಳ್ಕೊಡ್ತಾ ಇದ್ರು. ನಾನು ಅದನ್ನು ಕ್ಲೀನಾಗಿ ಕಲ್ತ್ಕೊತಾ ಇದ್ದೆ. ಇನ್ನು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಕೂಡ ನಮ್ಮ ಕ್ಲಾಸ್ ಯಾವ ರೀತಿ ಇರುತ್ತೆ, ಏನೇನು ತಗೊಳ್ತಾರೆ ನಮ್ಮ ಸರ್, ಯಾವ ರೀತಿ ಹೇಳ್ಕೊಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಲಾಸ್ಟ್ಗೆ ಅವ್ರ ಸೆಷನ್ನ ಮುಗಿಸ್ಕೊಂಡು ನಾನು ಮನೆ ಕಡೆಗೆ ಹೊರಟೆ. ಇವತ್ತಿಗೆ ನಾನು ಮಾಡಿದ್ದೆಲ್ಲ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.